ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಂದು ಭಾಷಣ ಮಾಡಿದ ಬೆನ್ನಲ್ಲೇ ಷೇರು ಮಾರುಕಟ್ಟೆಯಲ್ಲಿ ಮತ್ತೆ ತಲ್ಲಣ ಉಂಟಾಗಿರುವಂಥದ್ದು. ಓಪನ್ ಆಗ್ತಾ ಇದ್ದಂತೆ ಅಂದರೆ ಇವತ್ತು ಷೇರು ಮಾರುಕಟ್ಟೆ ಓಪನ್ ಆಗ್ತಾ ಇದ್ದಂತೆಯೇ ಭಾರೀ ಕುಸಿತವನ್ನು ಕಂಡಿದೆ ಶೇರ್ ಮಾರ್ಕೆಟು. ನಿಫ್ಟಿಯಲ್ಲಿ 400 ಅಂಕ, ಸೆನ್ಸೆಕ್ಸ್ನಲ್ಲಿ 1400 ಪಾಯಿಂಟ್ಗಳ ಕುಸಿತವನ್ನು ಕಂಡಿರುವಂಥದ್ದು. ಭಾರೀ ಕುಸಿತದಿಂದಾಗಿ ಹೂಡಿಕೆದಾರರು ಕಂಗಾಲಾಗಿದ್ದಾರೆ. ಇವತ್ತು ಸಂಭವಿಸಿದ ಈ ಷೇರು ಮಾರುಕಟ್ಟೆ ಕುಸಿತದಿಂದಾಗಿ ಹೂಡಿಕೆದಾರರಿಗೆ ಸರಿಸುಮಾರು 9 ಲಕ್ಷ ಕೋಟಿ ರೂಪಾಯಿಯಷ್ಟು ನಷ್ಟ ಆಗಿದೆ ಅನ್ನುವ ಮಾಹಿತಿ ಸಿಗ್ತಾ ಇರುವಂಥದ್ದು. ಇದು ಅಮೆರಿಕ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರ ಭಾಷಣದ ಎಫೆಕ್ಟ್. ಈ ಷೇರು ಮಾರುಕಟ್ಟೆ ಏರಿಳಿತ ಏನಿದೆ ಇದು ಟ್ರಂಪ್ ಅವರ ಭಾಷಣದ ಎಫೆಕ್ಟ್. ಟ್ರಂಪ್ ಮಾಡಿದಂತಹ ಭಾಷಣದಲ್ಲಿ ಶಾಂತಿ ಒಪ್ಪಂದ ಏರ್ಪಡದೇ ಇದ್ದಲ್ಲಿ ನಾವು ಯುದ್ಧವನ್ನು ಮುಂದುವರಿಸ್ತೇವೆ ಅಂತ ಹೇಳಿದ್ದು. ಹಾಗೆ ಇರಾನ್ನ ಪವರ್ ಪ್ಲಾಂಟ್ಗಳನ್ನು ಟಾರ್ಗೆಟ್ ಮಾಡಿ ನಾವು ದಾಳಿಯನ್ನು ಮಾಡ್ತೇವೆ ಅಂತ ಹೇಳಿರುವಂಥದ್ದು. ಜೊತೆಗೆ ಮಧ್ಯಪ್ರಾಚ್ಯದಲ್ಲಿ ಈಗ ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಒಂದು ಕಡೆ ಇರಾನ್ ಕೂಡ ಹಿಂದೆ ಸರಿತಾ ಇಲ್ಲ, ಮತ್ತೊಂದೆಡೆ ಅಮೆರಿಕ ಹಾಗೆ ಇಸ್ರೇಲ್ ಕೂಡ ಹಿಂದೆ ಸರಿತಾ ಇಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಯುದ್ಧ ನಿಲ್ಲಿಸ್ತೀವಿ ಅಂತ ಒಂದು ಸಾರಿ ಹೇಳ್ತಾರೆ, ಮತ್ತೊಂದು ಸಾರಿ ಬಂದು ಇಲ್ಲ ಯುದ್ಧ ಮುಂದುವರಿಯುತ್ತೆ ಅಂತ ಹೇಳ್ತಾರೆ, ಶೀಘ್ರದಲ್ಲೇ ನಿಲ್ಲತ್ತೆ ಅಂತಾರೆ, ಇಲ್ಲ 2-3 ವಾರ ಹೋಗುತ್ತೆ ಅಂತಾರೆ. ಈಗ ನಿನ್ನೆ ಮಾಡಿದಂತಹ ಭಾಷಣದಲ್ಲೂ ಕೂಡ ನಾವು ಯುದ್ಧವನ್ನು ಆದಷ್ಟು ಬೇಗ ಕೊನೆಗೊಳಿಸ್ತೇವೆ, ಆದರೆ ಇರಾನ್ಗೆ ಪರಮಾಣು ಶಕ್ತಿಯನ್ನು ಹೊಂದುವ ಅವಕಾಶವನ್ನು ಕೊಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅದರ ಅರ್ಥ ಯುದ್ಧ ನಿಲ್ಲಿಸ್ತೇವೆ ಅಂತ ಹೇಳ್ತಾ ಇದ್ರು, ಯುದ್ಧ ಮುಂದುವರಿತಾ ಇರುತ್ತೆ ಅನ್ನೋದೇ ಅದರ ಅರ್ಥ. ಯಾಕೆ ಅಂದರೆ ಪರಮಾಣು ಶಕ್ತಿ ಹೊಂದೋದಕ್ಕೆ ಅವಕಾಶವನ್ನು ನಾವು ಕೊಡೋದಿಲ್ಲ ಅಂದರೆ ಇರಾನ್ನ ಬಳಿ ಇರುವಂತಹ ಎಲ್ಲ ಫೆಸಿಲಿಟೀಸ್ಗಳನ್ನು, ಅಂದರೆ ಪರಮಾಣು ಶಕ್ತಿಯನ್ನು ಅವರು ಹೊಂದೋದಕ್ಕೆ ಏನು ಅವರಿಗೆ ಅವಶ್ಯಕತೆ ಇದೆಯೋ ಆ ಎಲ್ಲ ಸೌಲಭ್ಯಗಳನ್ನು ನಾಶಪಡಿಸುವವರೆಗೂ ಕೂಡ ಯುದ್ಧ ಮುಂದುವರಿಯುತ್ತೆ ಅನ್ನೋ ಅರ್ಥದಲ್ಲೂ ಮಾತಾಡ್ತಾರೆ, ಯುದ್ಧ ನಡೆಯೋದಿಲ್ಲ ಅಂತಲೂ ಮಾತಾಡ್ತಾ ಇದ್ದಾರೆ. ಇದರ ಎಫೆಕ್ಟ್ ಷೇರು ಮಾರುಕಟ್ಟೆ ಮೇಲೆ ಬೀಳ್ತಾ ಇದ್ದು ಇದು 4ನೇ ಬಾರಿ ಈ ಯುದ್ಧದ ನಂತರ ಭಾರೀ ಪ್ರಮಾಣದಲ್ಲಿ ಕುಸಿತವನ್ನು ಕಂಡಿರುವಂಥದ್ದು. ಸೆನ್ಸೆಕ್ಸ್ನಲ್ಲಿ 400 ಪಾಯಿಂಟ್ಸ್, ಹಾಗೆ ನಿಫ್ಟಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.